ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ವಿಶ್ವವ್ಯಾಪಿಯಾದಂಥ ನನ್ನನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆರಾಧಿಸ್ತಾರೆ. ಏಕತ್ವ ಭಾವದಿಂದ ಆರಾಧಿಸ್ತಾರೆ, ಬಹುರೂಪದಲ್ಲಿ ಆರಾಧಿಸ್ತಾರೆ, ಭೇದ ಭಾವದಿಂದ ಆರಾಧಿಸ್ತಾರೆ ಮತ್ತು ಎಲ್ಲವುದರಲ್ಲೂ ವ್ಯಾಪಕನಾಗಿರ್ತಕ್ಕಂಥ ಸರ್ವವ್ಯಾಪಿಯಾದಂಥ ಪರಮಾತ್ಮನೇ ನಾನಾಗಿರುವಾಗ ಎಲ್ಲ ಯಜ್ಞಯಾಗಾದಿಗಳು ಮತ್ತು ಅದಕ್ಕೆ ಉಪಯೋಗಿಸುವಂಥ ಎಲ್ಲ ರೀತಿಯ ಹೋಮ ದ್ರವ್ಯಗಳು, ಆಜ್ಯ ಅಂದರೆ ತುಪ್ಪ ಆಗಬಹುದು, ಔಷಧ, ಅದಕ್ಕೆ ಉಪಯೋಗಿಸುವಂಥ ಗಿಡಮೂಲಿಕೆಗಳಾಗಬಹುದು, ಎಲ್ಲವೂ ನಾನೇ. ಪಿತೃದೇವತೆಗಳಿಗೆ ಕೊಡ್ತಕ್ಕಂಥ ಅನ್ನವೂ ನಾನೇ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ. ಈಗೀಗ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲವೂ ನಾನೇ, ಪರಮಾತ್ಮನ ಹೇಗೆ ತನ್ನ ಒಂದು ಸರ್ವ ವ್ಯಾಪಕತ್ವವನ್ನು ಪ್ರಕಟ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಈ ಅಧ್ಯಾಯಗಳಲ್ಲಿ ಕಾಣಬಹುದಾಗಿದೆ. ಮತ್ತೆ ಮುಂದುವರೆದು 17-18ನೇ ಶ್ಲೋಕದಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಅರ್ಥ ಮಾಡ್ಕೊತ ಹೋದರೆ ತುಂಬ ಸ್ವಾರಸ್ಯ ಕಾಣುತ್ತೆ ಶ್ಲೋಕಗಳಲ್ಲಿ. ಸಂಸ್ಕೃತ ಅಂಥೇಳಿ ಅನೇಕ ಜನ ಈ ಭಗವದ್ಗೀತೆಯನ್ನು ಹಿಂದಿಕ್ಕಿಟ್ಟುಬಿಟ್ಟಿದ್ದಾರೆ. ಆದರೆ ಅದನ್ನು ಹೇಳ್ತಾ 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 ಆ ಭಾಷೆಯ ಆ ಸೌಂದರ್ಯ, ಆ ಒಂದು ಒಳ್ಳೆಯ ಅಂತಃಶಕ್ತಿ ನಮಗೆ ಏನು ಅಂತ ಗೊತ್ತಾಗುತ್ತೆ. ಹೇಳ್ತಾ ಇದ್ದಾನೆ ಭಗವಂತ, ಈ ಜಗತ್ತಿಗೆ ತಾಯಿ ಅನ್ನುವಂಥ ಸ್ವರೂಪ ಮತ್ತು ಪಿತಾಮಹ, ತಂದೆ, ತಾತ ಮತ್ತು ಪವಿತ್ರವಾದಂಥ ಓಂಕಾರ ಎಲ್ಲವೂ ನಾನೇ. ಋಗ್ವೇದ, ಯಜುರ್ವೇದ, ಸಾಮವೇದಗಳೂ ನಾನೇ ಅಂತ ಹೇಳ್ತಾ ಇದ್ದಾನೆ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮ ಯಜುರೇವಚ ಅಂತ ಹೇಳಿದ 17ನೇ ಶ್ಲೋಕ. ನಾನು ಮತ್ತೆ 16ನೇದೇ ಹೇಳಿದೆ ಪ್ರಾರಂಭದಲ್ಲಿ. 17ನೇ ಶ್ಲೋಕದಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ. ಈ ಜಗತ್ತಿಗೆ ತಾಯಿಯಂತೆ, ತಂದೆಯಂತೆ, ತಾತನಂತೆ, ಧಾತನಂತೆ ಮತ್ತು ಓಂಕಾರಾದಿಯಾಗಿ ಎಲ್ಲ ವೇದಗಳಂತೆ ಇರ್ತಕ್ಕಂಥವನು ನಾನೇ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುವಂಥ ಭಗವಂತ, ದಾರಿ ತೋರ್ತಕ್ಕಂಥ ಭಗವಂತ ಹೇಗೆ ತೋರ್ತಾನೆ ಅಂದರೆ, ತಂದೆಯಂತೆ ಪ್ರೀತಿ ವಾತ್ಸಲ್ಯವನ್ನು ತೋರ್ತಾನೆ, ತಾಯಿಯಂತೆ ಮಮತೆಯನ್ನು ಮತ್ತು ಕ್ಷಮಿಸುವಂಥ ಗುಣವನ್ನು ತೋರ್ತಾನೆ, ನಮ್ಮ ಕರ್ಮಗಳಿಗೆ ಎಲ್ಲ ಫಲವನ್ನೂ ಕೊಡ್ತಕ್ಕಂಥವನು ಮತ್ತು ಪ್ರೀತಿ ಅಕ್ಕರೆಗಳನ್ನು ತೋರಿಸ್ತಕ್ಕಂಥ ತಾತನಂತೆ ನಮಗೆ ಕಾಣ್ತಾನೆ. ಹಾಗೂ ಓಂಕಾರ, ಪ್ರಣವ ಮಂತ್ರ, ಅದು ನಾವು ಯಾವ ವೇದವನ್ನೇ ಪ್ರಾರಂಭ ಮಾಡಬೇಕಾದ್ರೆ ಓಂ ಅನ್ನುವಂಥ ಬೀಜ ಮಂತ್ರದಿಂದ ನಾವು ಪ್ರಾರಂಭ ಮಾಡ್ತೀವಿ. ಆದ್ದರಿಂದ ಆ ಓಂಕಾರಾದಿಯಾಗಿ ಎಲ್ಲ ವೇದಗಳ ಸಾರನೂ ಕೂಡ ನಾನೇ. ಎಲ್ಲ ಸಕಲ ಇಷ್ಟವೂ ನಮಗೆ ಸಕಲವನ್ನೂ ಕೊಡ್ತಕ್ಕಂಥವನು ಭಗವಂತನೇ ಆಗಿರ್ತಾನೆ. ಮತ್ತು ಮುಂದುವರೆದು 18ನೇ ಶ್ಲೋಕದಲ್ಲಿ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಗತಿ ಮತ್ತು ಭರ್ತೃ, ಪ್ರಭು, ಸಾಕ್ಷಿ, ನಿವಾಸ, ಶರಣು, ಆಪ್ತ ಮತ್ತು ಪ್ರಭವಸ್ಥಾನ, ಪ್ರಳಯಸ್ಥಾನ, ಆಧಾರ, ಅವ್ಯಯ ಎಲ್ಲವೂ ಕೂಡ ನಾನೇ. ಇವೆಲ್ಲವಕ್ಕೂ ಇರ್ತಕ್ಕಂಥ ಬೀಜ ರೂಪ ನಾನೇ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನರ್ಥ? ಭಗವಂತ ನಮಗೆ ಗತಿಯನ್ನು ಕೊಡ್ತಕ್ಕಂಥವನು. ಅಂದರೆ ನಮಗೆ ಕೊನೆಯಲ್ಲಿ ಮೋಕ್ಷವನ್ನು ಪ್ರಾಪ್ತಿಯಾಗೋದಕ್ಕೆ, ಮೋಕ್ಷ ಪಡೆಯೋದಕ್ಕೆ ದಾರಿ ತೋರಿಸ್ತಕ್ಕಂಥವನು ಅವನೇ.
ಮೋಕ್ಷಕ್ಕೆ ಕೊಂಡೊಯ್ಯುವವನು ಅವನೇ. ಮತ್ತು ನಮ್ಮನ್ನು ಎಲ್ಲ ಜನ್ಮಗಳಲ್ಲೂ ಕೂಡ ಸಾಕ್ತಕ್ಕಂಥವನು ನಾನೇ ಅಂತ ಹೇಳ್ತಾ ಇದ್ದಾನೆ. ನಾವು ಯಾವುದೇ ಜನ್ಮವನ್ನು ಪಡೀಲಿ, ಆ ಜನ್ಮದಲ್ಲಿ ಪಡೆದಂಥ ಜೀವಿಯನ್ನು ಸಾಕುವಂಥವನು ಅವನೇ. ಮತ್ತು ನಮ್ಮೆಲ್ಲರ ಒಡೆಯ ಅವನೇ. ನಮಗೆ ಎಲ್ಲ ರೀತಿಯ ಶಾಸನಗಳನ್ನು ನೀಡ್ತಕ್ಕಂಥವನು ಅವನೇ. ಎಲ್ಲವುದಕ್ಕೂ ಸಾಕ್ಷಿಯಾಗಿರುವವನು ಅವನೇ. ನಮಗೆ ವಾಸಸ್ಥಾನ ನೀಡ್ತಕ್ಕಂಥವನು, ರಕ್ಷಣೆಯನ್ನು ನೀಡ್ತಕ್ಕಂಥವನು, ಆಪ್ತನಾಗಿರ್ತಕ್ಕಂಥವನು, ಶ್ರೇಯಸ್ಸನ್ನು ಕೊಡ್ತಕ್ಕಂಥವನು, ಕಟ್ಟ ಕಡೆಗೆ ಪ್ರಳಯದಲ್ಲಿ ಅವನನ್ನೇ ಸೇರುವಂಥ ಒಂದು ದಾರಿಯನ್ನು ತೋರಿಸ್ತಕ್ಕಂಥವನು ಭಗವಂತ ಅಂತ ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಇಂಥ ಭಗವಂತನ ಎಲ್ಲ ಗುಣಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.